ಸ್ನೇಹಿತರೆ, ಕೆಲವು ವ್ಯಾಪಾರಿಗಳು ಮಾಡುತ್ತಾ ಇಂಥ ತಪ್ಪುಗಳಿಂದ ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಜೆನ್ಯೂನ್ ಆಗಿ ವ್ಯಾಪಾರವನ್ನ ನಡೆಸ್ತಾ ಇರುವಂತಹ ಕೆಲವು ವ್ಯಾಪಾರಸ್ಥರಿಗೂ ಕೂಡ ತೊಂದರೆ ಆಗುತ್ತೆ. ನಾವು ತಿನ್ನೋ ಅನ್ನದಲ್ಲಿ ಇವರು ಆಟ ಆಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಸ್ನೇಹಿತರೆ, ಇಂತಹ ದೃಶ್ಯಗಳನ್ನ ನೋಡಿದಾಗ ನನಗನ್ಸಿದ್ದು ನನಗೊಂಥರ ಶಾಕ್ ಅನಿಸ್ತು. ಇಂತಹ ಇನ್ನಷ್ಟು ದೃಶ್ಯಗಳನ್ನ ನೀವು ನೋಡೋದಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಮಿಸ್ ಮಾಡದೆ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ಸ್ನೇಹಿತರೆ. ವಿಷಯಕ್ಕೆ ಹೋಗ್ಬಿಡೋಣ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಬ್ರೆಡ್ ಗೊತ್ತಿರುತ್ತೆ, ಎಲ್ಲರೂ ತಿಂತಾ ಇರ್ತೀರ. ಆದ್ರೆ ಈ ಬ್ರೆಡ್ ನ ಕೆಲವು ಕಡೆ ಕೆಲವು ಜನ ಯಾವ್ದ್ ರೀತಿಲಿ ಮಾಡ್ತಾರೆ ಅಂತ ಒಂದ್ಸಲಿ ನೋಡಿ. ಈ ತರ ಬ್ರೆಡ್ ನ ಪ್ರಿಪೇರ್ ಮಾಡ್ತು ಅಂತಂದ್ರೆ, ಇಲ್ಲೊಬ್ರು ನೋಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಈ ತರ ಬ್ರೆಡ್ ನ ಪ್ರಿಪೇರ್ ಮಾಡ್ತು ಅಂತಂದ್ರೆ ನೀವು ತಿಂತೀರಾ? ತಿನ್ನೋದಕ್ಕಲ್ಲ, ಅದನ್ನ ನೋಡೋದಕ್ಕೂ ಇಷ್ಟಪಡಲ್ಲ. ಆದ್ರೂ ಕೆಲವರು ಈ ತರ ಒಂದು ಬ್ರೆಡ್ ನ ತಯಾರಿ ಮಾಡ್ತಾರೆ ನೋಡಿ. ಬ್ರೆಡ್ ನ ತಯಾರಿ ಮಾಡೋ ಒಂದು ಹಿಟ್ ನ ಹೇಗೆಲ್ಲ ಕಾಲಲ್ಲಿ ತೊಳಿತಾರೆ. ಅಷ್ಟಕ್ಕೆ ಸ್ನೇಹಿತರೆ, ಇಲ್ಲೊಂದು ಬೇಕರಿ ಇದೆ ನೋಡಿ. ಈ ಬೇಕರಿಲಿ ಅದೆಷ್ಟೋ ಇಲಿಗಳು ಇನ್ಸ್ಪೆಕ್ಷನ್ ಮಾಡ್ತಾ ಇದೆ. ಅವೇನ್ ಇನ್ಸ್ಪೆಕ್ಷನ್ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಅವು ಮುಟ್ಟದ ಜಾಗ ಅಂತೂ ಇಲ್ವೇ ಇಲ್ಲ. ಇಂತಹ ಕಡೆ ಕೆಲವೊಂದು ಕಡೆ ಅಂದ್ರೆ ಹೈಜೀನ್ ಇಲ್ಲದಂತಹ ಜಾಗಗಳಲ್ಲಿ, ಹಾಗೇನೆ ಕೆಲವೊಂದು ರೋಡ್ ಸೈಡ್ ಮಾರಾಟ ಮಾಡ್ತಾ ಇರೋಂತ ಕೆಲವು ತಿಂಡಿಗಳಾಗಿರ್ಲಿ, ಅದು ಕ್ಲೀನ್ ಇತ್ತು ಅಂತಂದ್ರೆ ಪರವಾಗಿಲ್ಲ ಸ್ನೇಹಿತರೆ. ನೀಟಾಗಿ ಮಾಡಿದ್ದು, ನೀಟಾಗಿ ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ಪರವಾಗಿಲ್ಲ. ಆದ್ರೆ ನೀಟ್ ಇಲ್ಲದಂತಹ ಜಾಗದಲ್ಲಿ ಏನಾದ್ರೂ ತಿಂಡಿ ತಿನಿಸುಗಳನ್ನ ತಗೋಬೇಕು ಅಂತಂದ್ರೆ 100ಕ್ಕೆ 100 ಸಲ ಯೋಚನೆ ಮಾಡಿ ನೀವು ಖರೀದಿ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ. ನೀವೇನಂತೀರಾ ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಕಮೆಂಟ್ ಮಾಡಿ. ಹಾಗೇನೆ ಬನ್ನಿ ಸ್ನೇಹಿತರೆ, ಮುಂದಿನ ದೃಶ್ಯವನ್ನ ನೋಡೋಣ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಯಾವ್ದನ್ನ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು ಅಂತಂದ್ರೆ ಆ ಹೋಟೆಲ್ನ ಔಟ್ಲುಕ್ ನೋಡ್ತೀವಿ. ತುಂಬಾ ಚೆನ್ನಾಗಿದೆ ಅಲ್ವಾ, ನೀಟಾಗಿದೆ ಅಂತ ಹೋಗಿ ತಿಂತಾ ಇರ್ತೀವಿ. ಆದ್ರೆ ಆ ಹೋಟೆಲ್ನ ಹಿಂದಗಡೆ ಎಲ್ಲಿ ಅಡಿಗೆ ಪ್ರಿಪೇರ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಮಾತ್ರ ನಾವು ಯಾವತ್ತೂ ಗಮನಿಸಿರಲ್ಲ, ನಮಗೆ ಗೊತ್ತಿರಲ್ಲ. ಆದ್ರೆ ಕೆಲವು ಹೋಟ್ಲುಗಳಲ್ಲಿ ಈ ತರದ ಒಂದು ವಿಚಿತ್ರ ಸಂಗತಿಗಳು ಕಂಡು ಬರ್ತವೆ ಸ್ನೇಹಿತರೆ. ನಮಗ್ ಗೊತ್ತಿರಲ್ಲ ಹಿಂದಗಡೆ ಏನ್ ನಡೆಯುತ್ತೆ ಅಂತ. ಆದ್ರೂ ಕೂಡ ನಾವು ನಂಬಿಕೆಯಿಂದ ತಿಂತೀವಿ. ಆದ್ರೆ ಕೆಲವು ಜನರು, ಕೆಲವು ಹೋಟೆಲ್ಗಳು, ಕೆಲವು ರೋಡ್ ಸೈಡ್ ಅಂಗಡಿಗಳು ಈ ತರದ ಒಂದು ನೀರಲ್ಲಿ ಅಲ್ಲಿನ ಪಾತ್ರೆಗಳನ್ನ ತೊಳಿತಾರೆ ಅಂತಂದ್ರೆ ನಿಜಕ್ಕೂ ನನಗೆ ಶಾಕ್ ಅನಿಸ್ತು. ಈ ತರದ ಒಂದು ದೃಶ್ಯಗಳನ್ನು ನೋಡಿದಾಗ ನಿಜಕ್ಕೂ ನಾವು ಹೋಟ್ಲಿಗೆ ಹೋಗಿ ಊಟ ಮಾಡ್ತೀವ? ಚಾನ್ಸೇ ಇಲ್ಲ ಸ್ನೇಹಿತರೆ. ಆದ್ರೆ ಕೆಲವೊಂದ್ಸಲ ವಿಧಿ ಇರಲ್ಲ, ಮಾಡೇ ಮಾಡ್ತೀವಿ. ಆದ್ರೆ ಆದಷ್ಟು ನೋಡ್ಕೊಂಡ್ರೆ ಬೆಟರು ಸ್ನೇಹಿತರೆ. ಈ ದುಡ್ಡಿನ ದುನಿಯಾದಲ್ಲಿ ಹಣ್ಣು ಹಂಪಲುಗಳು ಕೂಡ ನ್ಯಾಚುರಾಲಿಟಿ ಇಲ್ದೇ ಆಗಿದೆ. ಆ ಹಣ್ಣುಗಳು ಕೂಡ ದಪ್ಪ ಆಗ್ಬೇಕು, ತೂಕ ಜಾಸ್ತಿ ಮಾಡಬೇಕು, ಅದರಲ್ಲಿ ಸ್ವೀಟ್ ಜಾಸ್ತಿ ಆಗ್ಬೇಕು ಅಂತ ಈ ತರ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಡ್ತಾರೆ ಸ್ನೇಹಿತರೆ. ಅಟ್ ದ ಸೇಮ್ ಟೈಮ್ ಕಲರಿಂಗ್ ಹಾಕೋದು, ಅದಕ್ಕೆ ಶೈನಿಂಗ್ ಮಾಡಿಸೋದು, ಏನೇನೋ ಮಾಡ್ತಾರೆ ಸ್ನೇಹಿತರೆ. ಈ ತರ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೆಡುತ್ತೆ, ಕ್ಯಾನ್ಸರ್ ಬರುತ್ತೆ. ಈ ತರದ ಒಂದು ಕಾಯಿಲೆಗಳಿಗೆ ನಮ್ಗೆ ಗೊತ್ತಿಲ್ದಿರಾನೇ ತುತ್ತಾಗ್ತೀವಿ. ಎಷ್ಟೇ ಅನ್ಕೊಂಡ್ರೆ ಸ್ನೇಹಿತರೆ, ಇಲ್ಲಿ ಕೆಲವರು ಮಹಾನುಭಾವರುಗಳಿದ್ದಾರೆ ನೋಡಿ. ಇವ್ರು ಎಂತೆಂತ ತುಕಾಲಿ ಕೆಲಸ ಮಾಡ್ತಾರೆ ನೋಡಿ. ಎಲ್ಲಿಂದಾನೋ ತರ್ತಾರೆ. ಇವ್ರೇನು ಓನರ್ಗಳಲ್ಲ, ಇಲ್ಲ ರೈತರಲ್ಲ, ಬರೀ ಮಧ್ಯವರ್ತಿಗಳು ತರ್ತಾರೆ. ಈ ತರ ಒಂದು ಗಲೀಜ್ ನೀರೆಲ್ಲ ತೊಳೆದು ಮತ್ತೆ ಮಾರ್ಕೆಟ್ಗೆ ಬಿಡ್ತಾರೆ. ಮಾರ್ಕೆಟ್ಗೆ ಬಿಟ್ಟು ಎಷ್ಟು ಯಾವ ರೇಂಜಲ್ಲಿ ಮಾತಾಡ್ತಾರೆ ಅಂತ, ರೇ ಫುಲ್ ಫ್ರೆಶ್ ರೇ, ಸಾಕಾದಾಗೈತೆ, ಇಂಥ ಐಟಮ್ ಎಲ್ಲೂ ಸಿಗಲ್ಲ ನಿಮ್ಗೆ, ತಗೊಳ್ಳಿ ಅಂತ ಹೇಳ್ಬಿಟ್ಟು ಬೇಜಾನ್ ನಕರಾಗ್ಲು ಹೊಡೆದು ಬೇಜಾನ್ ಮಾತುಗಳು ಹೇಳಿ ಗ್ರಾಹಕರಿಗೆ ಮೋಸ ಮಾಡ್ತಾರೆ ಸ್ನೇಹಿತರೆ. ಇಂಥವುಗಳಿಂದ ನಾವು ತಪ್ಪಿಸ್ಕೋಬೇಕು ಅಂತಂದ್ರೆ ಒಂದೇ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಅದೇನಪ್ಪಾ ಅಂತಂದ್ರೆ, ನಮ್ಮ ರೈತರು ಡೈರೆಕ್ಟ್ ಆಗಿ ಬಂದು ನಮ್ಗೆ ಸೇಲ್ ಮಾಡೋ ತರ ಅವಕಾಶ ಕೊಡಬೇಕು ಸ್ನೇಹಿತರೆ. ಅವ್ರ ಹತ್ರದಿಂದ ನಾವು ಖರೀದಿ ಮಾಡಬೇಕು. ₹1 ಜಾಸ್ತಿ ಆದ್ರೂ ಪರವಾಗಿಲ್ಲ. ನಮ್ಮ ರೈತ ಚೆನ್ನಾಗಿತ್ತು ಅಂತಂದ್ರೆ ಇಂಥವೆಲ್ಲ 100% ಆಗಲ್ಲ ಅನ್ನೋದು ನನ್ನ ಅನಿಸಿಕೆ. ನೀವೇನಂತೀರಾ ಸ್ನೇಹಿತರೆ? ಕಮೆಂಟ್ ಮಾಡಿ. ಸ್ನೇಹಿತರೆ, ಇಲ್ಲೊಂದು ದೃಶ್ಯ ಇದೆ ನೋಡಿ. ಸಾಹೇಬರು ಹಾಲಿಗೆ ನೀರನ್ನ ಬೆರೆಸ್ತಾ ಇದ್ದಾರೆ. ಆದ್ರೂ ಇವ್ರು ಏನ್ ಮಾಡ್ಬೇಕು, ಏನ್ ಸಾಧನೆ ಮಾಡ್ಬೇಕು ಅಂತ ಹೀಗೆಲ್ಲ ನೀರ್ ಮಿಕ್ಸ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ನಿಜಕ್ಕೂ ಏನ್ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ. ಆದ್ರೂ ಈ ತರ ಒಂದು ತುಕಾಲಿ ಕೆಲಸಗಳನ್ನ ಮಾಡ್ತಾರೆ ಕೆಲವೊಂದ್ ಜನ. ಎಲ್ಲ ಕಡೆ ನಡೆಯುವಂತದ್ದೇ. ಆದ್ರೆ ಒಂದ್ ಸ್ವಲ್ಪ ಇದ್ರಲ್ಲೂ ನೀಟು ನಿಯತ್ತಾಗಿರ್ಬೇಕಪ್ಪ. ಹಾಲು ಅಮೃತ ಅಂತಾರೆ. ಅಂತ ಒಂದು ಅಮೃತನು ಕೂಡ ಕಲುಷಿತ ಮಾಡಂತ ಜನ ಇವರು ಸ್ನೇಹಿತರೆ. ಎಲೆಕೋಸ್ ಗೊತ್ತಾ ನಿಮ್ಗೆ? ಇಂತ ಒಂದು ಎಲೆಕೋಸ್ನ ಡೂಪ್ಲಿಕೇಟ್ ತಯಾರಿ ಮಾಡ್ತಾರೆ ಅಂತಂದ್ರೆ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು ಸ್ನೇಹಿತರೆ. ಡೂಪ್ಲಿಕೇಟ್ ಎಲೆಕೋಸನ್ನ ತಯಾರಿ ಮಾಡಿ ಅದನ್ನ ಮಾರ್ಕೆಟ್ಗೆ ಬಿಟ್ಟು ದುಡ್ಡು ಮಾಡ್ತಾರೆ ಸ್ನೇಹಿತರೆ. ಭದ್ರ. ಇಲ್ಲಿ ನೋಡಿ ಸ್ನೇಹಿತರೆ, ಬೇಕರಿ ತಿನಿಸುಗಳನ್ನ ಹೀಗೆಲ್ಲ ಮಾಡುತ್ತಾರೆ ಸ್ನೇಹಿತರೆ. ಇಲ್ಲಿ ಜಾಮೂನ್ ಇದೆ, ರಸಗುಲ್ಲ ಇದೆ, ಇನ್ನು ಬೇರೆ ತರದ ಸ್ವೀಟ್ಗಳೆಲ್ಲ ಕೂಡ ಇದೆ. ಈ ತರದ ಒಂದು ಸ್ವೀಟ್ಗಳನ್ನ ಹೇಗೆಲ್ಲ ತಯಾರಿ ಮಾಡಿರ್ತಾರೆ. ಇವು ಎಲ್ಲರೂ ಹೀಗೆ ಮಾಡ್ತಾರೆ ಅಂತಲ್ಲ, ಕೆಲವರು ಹೀಗೆ ಮಾಡ್ತಾರೆ.
ಹೀಗೆ ಮಾಡಿರೋ ಒಂದು ಜಾಮೂನ್ ಆಗಿರ್ಬೋದು, ಇಲ್ಲ ರಸಗುಲ್ಲ ಆಗಿರ್ಬೋದು, ಇಲ್ಲ ಬೇರೆ ವಸ್ತುಗಳಾಗಿರ್ಬೋದು, ಬೇರೆ ತಿನಿಸುಗಳಾಗಿರ್ಬೋದು, ನಾವು ಅದನ್ನ ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲೂ ತಿಂತೀವಿ, ಮನೆಗೂ ತಗೊಂಬಂದು ಎಲ್ಲಾರ್ಗೂ ಕೊಟ್ಟು ತಿಂತೀವಿ. ಈ ತರದ ಒಂದು ತಿನಿಸುಗಳನ್ನ ತಂದು ನಾವು ತಿನ್ನೋದು ಎಷ್ಟರ ಮಟ್ಟಿಗೆ ಸರಿ ಸ್ನೇಹಿತರೆ? ಎಲ್ಲರೂ ಹೀಗೆ ಮಾಡ್ತಾರೆ ಅಂತಲ್ಲ ಸ್ನೇಹಿತರೆ, ಆದ್ರೆ ಕೆಲವು ಕಡೆ ಈ ತರದ ಒಂದು ಸ್ಥಿತಿಯಲ್ಲಿ ಇದನ್ನ ಪ್ರಿಪೇರ್ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ನನಗಂತೂ ನಂಬಕ್ಕೆ ಆಗ್ಲಿಲ್ಲ ಸ್ನೇಹಿತರೆ. ಇಂಥ ಒಂದು ತಿನಿಸುಗಳನ್ನ ನಾವು ತಂದು ತಿಂತಾ ಇದೀವ, ಇಟ್ಸ್ ಟೂ ಬ್ಯಾಡ್ ಅಂತ ನನಗನ್ನಿಸ್ತು ಸ್ನೇಹಿತರೆ. ನೀವೇನಂತೀರಾ? ಕಾಮೆಂಟ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಈ ಅಸ್ಸಾಮಿನ ನೋಡಿ, ಈತ ಪಾನ್ಕ ಮಾಡ್ತಾವನೋ ಇಲ್ಲ ಅಂತಂದ್ರೆ ಪಾನಿಪುರಿಗೆ ನೀರ್ ಮಾಡ್ತಾವನೋ ಗೊತ್ತಿಲ್ಲ, ಒಟ್ನಲ್ಲಿ ಏನೋ ಒಂದು ಮಾಡ್ತಾ ಇದ್ದಾನೆ. ಅವ್ನ್ ಮಾಡೋ ರೀತಿ ವಿಧಾನ ನೋಡ್ತು ಅಂತಂದ್ರೆ ಯಾರು ತಾನೇ ತಿಂತಾರೆ ಸ್ನೇಹಿತರೆ? ಇಲ್ಲೊಬ್ರು ನೋಡಿ, ನಮ್ಮ ಫುಡ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಲೆಕ್ಕ ಜಮ ಇಲ್ಲದೆ ಏನೋ ಪ್ರಾಣಿಗಳು ಬರದೆ, ಎಲ್ಲಾನು ಓಡಾಡದೆ ಅಂತ ಒಂದು ಜಾಗದಲ್ಲಿ ನಾವು ಫುಡ್ನ ತಿಂತೀವಿ ಸ್ನೇಹಿತರೆ. ಕೇರ್ಫುಲ್ ಆಗಿ ಅಡಿಗೆ ಅಂದ್ರೆ ಕೇರ್ಫುಲ್ ಆಗಿ ಊಟವನ್ನ ಹುಡುಕಿ ತಿನ್ನಿ, ಚೆನ್ನಾಗಿರೋ ಕಡೆ ತಿನ್ನಿ ಸ್ನೇಹಿತರೆ. ₹1 ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಕಡೆ ತಗೊಂಡು ತಿಂದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ. ನೀವೇನಂತೀರಾ? ಸೊ ಸ್ನೇಹಿತರೆ, ಈ ವಿಡಿಯೋ ಮಾಡೋದಕ್ಕೆ ಒಂದೇ ಒಂದು ಕಾರಣ ಸ್ನೇಹಿತರೆ. ಕೆಲವು ಹೋಟ್ಲುಗಳು, ಇಲ್ಲಾಂದ್ರೆ ಕೆಲವು ರೋಡ್ ಸೈಡ್ ಅಂಗಡಿಗಳು, ಹೋಟ್ಲುಗಳಾಗಿರ್ಬೋದು, ಈ ತರದ ಒಂದು ಕೆಟ್ಟ ರೀತಿಯಲ್ಲಿ ಫುಡ್ನ ಪ್ರಿಪೇರ್ ಮಾಡೋದು, ಇಲ್ಲಾಂದ್ರೆ ತಿಂಡಿ ತಿನಿಸುಗಳನ್ನ ಪ್ರಿಪೇರ್ ಮಾಡೋದು ಮಾಡ್ತಾ ಇರ್ತಾರೆ. ಆದಷ್ಟು ನೀಟಾಗಿ ಚೆಕ್ ಮಾಡಿಕೊಂಡು, ಎಲ್ಲನ ಹೋಗಿ ಊಟ ಮಾಡಬೇಕಾದ್ರೆ 1ಕ್ಕೆ 100 ಸಲ ಚೆಕ್ ಮಾಡಿಕೊಂಡು ಊಟವನ್ನ ತಿನ್ನಿ, ಇಲ್ಲಾಂದ್ರೆ ತಿಂಡಿ ತಿನಿಸುಗಳನ್ನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಇಷ್ಟೇನೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೇನೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ನಾನು ನಿಮ್ಮ ಮಂಜುನಾಥ್, ಏನ್ ಗುರು ಮ್ಯಾಟರ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಸೈನಿಂಗ್ ಆಫ್. ಲವ್ ಯು ಆಲ್, ಬಾಯ್ ಸ್ನೇಹಿತರೆ.